ಈ ತನಕ ಸುಮಾರು 2200 ಜಾದೂ ಪ್ರದರ್ಶನ ಅವರು ನೀಡಿದ್ದಾರೆ. ಅವರ 25 ಮಂದಿ ತಂಡದ ವಿಸ್ಮಯ ಜಾದೂ ಇದು ಬಹಳ ಜನಪ್ರಿಯ ನಮ್ಮ ಕರ್ನಾಟಕದಲ್ಲಿ. ಸುಮಾರು 25 ವರ್ಷಗಳಿಂದ ಈ ಒಂದು ತಂಡವನ್ನು ನಾವು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರ ಇನ್ನೊಂದು ವಿಶೇಷತೆ ಏನಂದ್ರೆ ನಿರಂತರ 2.5 ಗಂಟೆ ಅವರು ಮ್ಯಾಜಿಕ್ ಶೋ ಮಾಡ್ತಾರೆ. ಇವರ ಮ್ಯಾಜಿಕ್ ಶೋ ಬೇರೆಯವರ ಮ್ಯಾಜಿಕ್ ಶೋ ಹೇಗೆ ಒಂದು ಮಾಯದ ಕತ್ತಿ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಂತ ಹೇಳಿದ್ರೆ ನೀವು ಯಾರು ನನ್ನ ನಂಬೋದಿಲ್ಲ ನನಗೊತ್ತು. ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ತರಿಟ್ಟು ಒಂದು ಹಗ್ಗ ತೆಗಿತಾ ಇದೆ. ಹಗ್ಗ ಬಿಚ್ಚಿ ಈ ಬಿಚ್ಚಿರುವ ಹಗ್ಗದ 2 ತುದಿಗಳನ್ನು ಹಿಡಿದುಕೊಂಡು 2 ತುದಿಗಳನ್ನು ಹೀಗೆ ಸೇರಿಸುತ್ತಾ ನಿಮ್ಮ ಕಣ್ಣೆದುರಿಗೆ ಒಂದು ಗಂಟು ತೆಗಿತಾ ಇದೆ. ನೀವು ಹೇಳ್ಬೋದು, ಜಾದೂಗಾರರೆ ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸದ ಮಾಯದ ಕತ್ತಿ ಇದ್ರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟಿದ್ದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ರಿದ ಬಳಿ ಹಗ್ಗ 2 ತುಂಡು ಮಾಡಿ ಅಂತ ಮಾಯದ ಕತ್ತೇರಿಯೇ ಮಾಯದ ಕತ್ತೇರಿಯೇ ಕಣ್ಣದ ತೋಜಲಿನ ನಮ್ಮ ಮಾಯದ ಕತ್ತೇರಿಯೇ. ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿಯಿಂದ ಹಗ್ಗ 2 ತುಂಡಾಗಿ. ಎಷ್ಟೋ ಮಂದಿ ಇನ್ನೂ ನನ್ನ ನಂಬ್ತಾ ಇಲ್ಲ ನನಗೊತ್ತು. ಯಾಕಂದ್ರೆ ಈ ಹಗ್ಗದ ಜಾದು ಶುರು ಮಾಡಬೇಕಿದ್ರೆ ನೀವೆಲ್ಲ ನೋಡಿದ್ದು ಒಂದೇ ತುಂಡು ಹಗ್ಗ. ಈಗ ಏನು ನಿಮ್ಮ ಕಡೆಗೆ 2 ತುಂಡು ಹಗ್ಗ ಕಾಣುತ್ತೆ, 4 ತುದಿ ಕಾಣುತ್ತೆ. ಆದ್ರೆ ಒಂದು ವೇಳೆ ಇಲ್ಲಿ ಈ 1, 2, 3, 4 ತುದಿಗಳನ್ನು ನಾನು ಹಿಡಿಬೇಕಾದ್ರೆ ಇರಬೇಕಾಗಿದ್ದು ಒಂದೇ ತುಂಡು ಹಗ್ಗ ನೋಡಿ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಕಣ್ಣದ ತೋಜಲಿನ ಒಂದು ಮಾಯದ ಕತ್ತೇರಿಯೇ. ಈ ಒಂದು ಹಗ್ಗದ 2 ತುದಿಗಳನ್ನು ಹೀಗೆ ಇಟ್ಕೊಳ್ಳೋದು ಮತ್ತೆ ಹೀಗೆ ಮಡಚ್ಕೊಳ್ಳೋದು ಬೇಕಾರೆ ಸರ್. ನಿಜ ಇಲ್ಲ ಅಂದ್ರೆ ನೀವೇನೆಲ್ಲ ಇಲ್ಲಿ ನೋಡದೇ ಇದ್ರ ಇದು ಯಾವುದು ನಿಜ? ಹಗ್ಗ ಮತ್ತೆ 2 ತುಂಡು ಮಾಡಿ ತೋರಿಸ್ತಾರೆ. ಹಾಗೆ ಮಾಡಲ್ಲ. ಈಗ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಹಗ್ಗದ ತುದಿ ಹಿಡಿದು ಎಳಿತಾ ಇದ್ದೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ ಈಗ ನಿಮ್ಮ ಕಣ್ಣೆದುರಿಗೆ ಹಗ್ಗದ ದೊಡ್ಡವರನ್ನು ಕೇಳ್ತಾರೆ, ನೀವು ಮೊದಲು ಜಾದೂ ಪ್ರದರ್ಶನ ಮ್ಯಾಜಿಕ್ ಶೋ ನೋಡಿ ಎಲ್ಲಿ ಅಂತ. ಶಾಲೆಯ ಅದು ಸರಿಯಾದ ಉತ್ತರ. ಮಂಗಳೂರಿನ ಶಾಲೆಯಲ್ಲಿ ಸರಿ, ಕರೆಕ್ಟ್. ಲೆಟ್ ಮಿ ಕರೆಕ್ಟ್. ಓಕೆ, ಎಲ್ಲ ಹೋಗ್ಬಿಟ್ಟು ಕೇಳಿದ್ರೆ ಸರ್ ನನಗೆ ಮ್ಯಾಜಿಕ್ ಅಂದ್ರೆ ಬಹಳ ಇಷ್ಟ, ಒಂದು ಮ್ಯಾಜಿಕ್ ಹೇಳ್ಕೊಡಿ ಸರ್. ಯಾವ್ದು ಬಗ್ಗೆ ಸರ್? 1, 2, 3, 4, 5 ಮತ್ತು 6 ನೋಡ್ ತೋರಿಸ್ತೀರಾ? ಅದನ್ನು ಹೀಗೆ 1, 2, 3 ನೋಡ್ತೀವಿ ಬಿಸಾಕ್ತೀರಾ? ಏನೋ ಮನವನ ಅಂತ ಮಂತ್ರ ಹೇಳಿ ಮತ್ತೆ ಲೆಕ್ಕ ಮಾಡಬೇಕಿದ್ರೆ 1, 2, 3, 4, 5, 6 ನೋಟ್ ಇರುತ್ತಲ್ಲ ಸರ್, ಆ ಮ್ಯಾಜಿಕ್ ಸರ್. ನನ್ನ ಎನರ್ಜಿ ನೋಡಿ ಅವ್ರಿಗೆ ಬಹಳ ಖುಷಿ ಆಗಿದೆ. ಹೇಳ್ಕೊಟ್ರು ನೋಡಪ್ಪ ಗಣೇಶ, ಮೊದಲು ಹೀಗೆ 1, 2, 3, 4, 5 ಮತ್ತು 6 ನೋಟ್ ತಗೋಬೇಕು. ಅದರಲ್ಲಿ ಹೀಗೆ 1, 2, 3 ನೋಟ್ ತೆಗೆದು ಬಿಸಾಕ್ಬೇಕು. ಆನಂತರ ಹೇಳ್ಬೇಕು ಮಂತ್ರ. ಅದು ಮಣಮಣ ಅಲ್ಲ, ಆಪ್ರಕಡಬ್ರ ಗಡಬಡ ಅಂತ. ಆ ಮಂತ್ರ ಹೇಳಿದ ಕೂಡ 1, 2, 3, 4, 5 ಮತ್ತು 6 ನೋಟ್ ಇರುತ್ತೆ ಅಂತ ಹೇಳ್ಕೊಟ್ಟು. ಹಾಗಾಗಿ ಲೇಡೀಸ್ ಅಂಡ್ ಜೆಂಟ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್, ಆ ಮ್ಯಾಜಿಷಿಯನ್ ಮ್ಯಾಜಿಕ್ ಹೇಳಿಕೊಡೋದಕ್ಕೆ ಈ ಮ್ಯಾಜಿಕ್ ನಿಮಗೆ ಮಾಡಿಕಾಗ್ತದೆ. ನಾನು ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೆ. 1, 2, 3, 4, 5 ಮತ್ತು 6 ನೋಟ್ ತೆಗಿತಿದ್ರೆ ಹೀಗೆ 1, 2, 3 ನೋಟ್ ಹೇಳ್ತಿದ್ದೀನಿ ಮಂತ್ರ ಗಡಬಡ. ಮತ್ತೆ ಹೇಳಬೇಕಿದೆ 1, 2, 3, 4, 5 ಮತ್ತು 6.
ಥ್ಯಾಂಕ್ ಯು. ನನಗೆ ಒಬ್ಬ ಹೊಸ ಗೆಳೆಯ ಸಿಕ್ಕಿದ್ದಾರೆ, ಯಂಗ್ ಫ್ರೆಂಡ್. ಹೆಸರು ಅರ್ಜುನ್ ಅಂತ. ಒಂದು ನಿಮಿಷ ಪರಿಚಯ ಮಾಡಿಕೊಡ್ತೇನೆ. ಹೆಸರು ಅರ್ಜುನ್, 7th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ. 1 ವರ್ಷ ವಯಸ್ಸು. ಸಾರಿ ಕನ್ಫ್ಯೂಷನ್ ಮಾಡಿಬಿಟ್ಟೆ ನಾನು. ಸಾರಿ ಬಿಟ್ಟ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಿರೋದು, 7 years. ಅರ್ಜುನ್ ಕನ್ಫ್ಯೂಸ್ ಮಾಡ್ಕೋಬೇಡ. ನಾನು ನೀನು ಹಾಗೆ ಸಣ್ಣಕ್ಕಿದ್ದಾಗ ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಸೈನ್ಸ್ ಬಿಲ್ಡಿಗೆ ಮ್ಯಾಥ್ಸ್ ಹೇಳೋದು, ಮ್ಯಾಥ್ಸ್ ಬಿಲ್ಡಿಗೆ ಸೋಷಿಯಲ್ ಹೇಳೋದು. ಬಟ್ ಇಂಗ್ಲಿಷ್ ಬಿಲ್ಡಿಗೆ ನಾನು ಏನಾದ್ರು ಕನ್ಫ್ಯೂಷನ್ ಮಾಡಿದ್ರೆ, ನಾನೊಬ್ರು ಇಂಗ್ಲಿಷ್ ಮಿಸ್ ಇದ್ರು ಅವ್ರು ಹೇಳ್ತಾ ಇದ್ರು, ಸಿ ಗಣೇಶ್, ಕನ್ಫ್ಯೂಷನ್ ಇಸ್ ವೆರಿ ಬಿಗ್ ಬಾದರ್ ಡ್ಯೂ ಟು ದ ರೇಷನ್ ನೇಷನ್ ಕಾಸಿಂಗ್ ಲೂಸ್ ಮೋಷನ್ ರೈಲ್ವೆ ಸ್ಟೇಷನ್ ಅಂತ. ಆ ಹುಡುಗ ಮತ್ತೆ ಕನ್ಫ್ಯೂಸ್ ಆಗಿಬಿಟ್ಟ. ಫುಲ್ ಕನ್ಫ್ಯೂಷನ್ ಹುಡುಗನಿಗೆ. ಯಾಕೆ ಸ್ಟೇಜ್ ಮೇಲೆ ಕರೆದಿದ್ದಾರೆ ಜಾದೂಗರ್ ಅಂತ. ನಾನು ಮ್ಯಾಥ್ಸ್ ಕಲ್ಸ್ಕೊಡ್ತೇನೆ, ಕಲಿತೀರಾ? ಹೈ-ಫೈ, that's it. Good. ಈಗ ಚಪ್ಪಳ ಇರಲಿ. ಈಗ ನಾನು ಗುರು, ನಿಮ್ಮ ಶಿಷ್ಯ. ಓಕೆ. ಈಗ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಪ್ರಕಾರ ಗುರುವಿನಿಂದ ವಿದ್ಯೆ ಕಲಿಬೇಕಿದ್ರೆ ಶಿಷ್ಯನಾದನ್ನು ಗುರು ದಕ್ಷಿಣೆ ಕೊಡಬೇಕು. ಎಷ್ಟರಾಗಿದೆ? ಜೋಗಲ್ಲಿ ಎಷ್ಟು ತೆಗಿರಿ, ಹಾಕ್ಲಿಕ್ಕೆ ಸ್ಮಾರ್ಟ್ ಉಳ್ಳೆ ಸ್ಮಾರ್ಟ್ ಉಳ್ಳೆ ಎಷ್ಟು? 1, 5, 10, 20, 50, 100, 500, whatever. Please drop. ಕೊಡ್ತಿದ್ದೆ. ಏನಿಲ್ಲ. ಹೇಗೆ ಮ್ಯಾಜಿಕ್ ಕಲ್ಸೋದು? ಗುರುದಕ್ಷಿಣೆ ತಗೊಳ್ಳದೆ. ಸುಸು ಬರ್ತದೆ. No money here. Yes. ನೋಡಿ. Please take it out. I showed it now. That's it. ನೋಡಿ, ದುಡ್ಡಿತ್ತು, ತಕ್ಷಣ ಸಿಕ್ತು. ಈಗ ಈ ದುಡ್ಡನ್ನು ತೆಗೆದು ಹೀಗೆ ಹಾಕೋದು ನೋಡಿ, ಆಯ್ತಾ? ಅರ್ಜುನ್ ನೋಡಪ್ಪ, ನಿಮ್ಗೆ ಜೋಬಲ್ಲಿ ಇರೋದು ಗೊತ್ತಿರ್ಲಿಲ್ಲಲ್ಲ. ನೋಡಿ, ಇಲ್ಲಿ ಮೂಗಲ್ಲಿ ತಾಕ ತೆಗೆದ್ರೆ ಅಲ್ಲಿಂದಲೂ ಒಂದು ದುಡ್ಡು. ಈ ಕಡೆ ಕಿವಿ ಹಿಡಿದ್ರೆ ಅಲ್ಲಿಂದಲೂ ಒಂದು ದುಡ್ಡು. ಈ ಕಡೆ ಕಿವಿ ತೆಗೆದ್ರೆ ಅಲ್ಲಿಂದಲೂ ಒಂದು ದುಡ್ಡು. ಮನಿ ಮ್ಯಾನ್ ಲೈಕ್ ಎನ್ ಐಟಿ. ಮದುವೆಯ ಬ್ರೋಕರ್. ಹಿಂದಿನ ತಿಂಗಳು ಒಂದು ಮದುವೆ ಮಾಡಿಸಿತ್ತು. ಆದ್ರೆ ಏನಾಯ್ತು, ಮೇಳ ಮೇಲೆ ಸರಿಯಾಗಿಲ್ಲ. ಅವರ ಮನೆಯವರು, ಅವರ ಪಕ್ಕದ ಮನೆಯವರು ಎಲ್ಲರೂ ಬಂದು ನನ್ನ ಕಾಲಲ್ಲ ಕುತ್ತಿಗೆ ಹಿಡಿದ್ರು. ಸ್ವಲ್ಪ ನೋವು. ಆದ್ರೆ ಈಗ ಇಯರ್ ಬಂತಲ್ಲ, ಹಾಗೆ ಇಷ್ಟು ಇಲ್ಲಿ ಜನ ಸೇರಿದೆ. ಅವರಲ್ಲಿ ಒಂದು 2 ಮದುವೆ ಮಾಡಿಸಲೇಬೇಕು ನನಗೆ. ಈಗ 2 ಸಾಕು. ನೋಡು, ಸಿಕ್ಕೇ ಸಿಕ್ಕು, ಇಬ್ಬರು ಸಾಕು ನನಗೆ. ನನ್ನ ಇಯರ್ ಒಂದು ಫಿನಿಶ್ ಆಗ್ತದೆ. ನನ್ನ ಹತ್ತಿರ ಬಂದ್ರೆ ಗೋವಿಂದ 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 ಹಾಗೆ ಆಗ್ತದೆ. ನೋಡು, ಇಬ್ಬರು ಸಿಕ್ಕರೆ ಸಾಕು. ಹುಡುಗಿ ಬಂದ್ರು, ನನ್ನ ದೋಸ್ತು ಅಂದ್ರೆ ಅದು ಜೋಕರ್ ಅಲ್ಲಮ್ಮ, ಮದುವೆಯ ಬ್ರೋಕರ್. ಬ್ರೋಕರ್ ಜೋಕರ್ ಅಲ್ಲ, ಬ್ರೋಕರ್. ರೋಗಿ ಬೇಯಿಸಿದ್ದೆ ಹಾಲು, ವೈದ್ಯ ಕೊಟ್ಟಿದ್ದೆ ಹಾಲು ಅಂತ ಹಂಗಾಯ್ತು. ನಾನು ನಿಮ್ಮಂತವರನ್ನೇ ಹುಡ್ಕೊಂಡು ಬಂದಿದ್ದೆ ಗೋವಿಂದಣ್ಣ. ಅಂದಾಗೆ ನಾನು ಯಾರು ಗೊತ್ತಾಯ್ತಾ? ಅಲ್ಲವಾ, ಅಷ್ಟಮಿ ಆಯ್ತು, ನವರಾತ್ರಿ ಕೂಡ ಆಯ್ತು. ನೀನೆಂತ ಇನ್ನು ಸಹ ವೇಷ ಹಾಕಿ ತಿರುಗ್ತಾ ಇದ್ದಿ ಹೀಗೆ? ನಾನು ಯಾರಂತ ಗೊತ್ತಾಯ್ತು? ಊರಿನವಳ. ಓಹೋ, ಅವಳಷ್ಟೇ ಚಂದ ಇಲ್ಲ ನಾನು. ನಾನು ಕುಂದಾಪುರ ಚಂದ ಗಾಂಬಿ ಸುಂದ್ರಿ ಅಂತ ಹೆಸರು ಕೂಡ ಸುಂದರಿ ಅಂತ. ಸತ್ಯವಾ? ಹೌದು ಗೋವಿಂದಣ್ಣ. ಯಾರಿಟ್ಟದ್ದು ಮಾರೈತೆ ನಿನಗೆ ಸುಂದರಿ ಅಂತ? ಕರ್ನಾಟಕ ರಾಜ್ಯೋತ್ಸವ ಅಲ್ವಾ, ಇಲ್ಲೆಲ್ಲ ಕನ್ನಡದವ್ರು ಯಾರು ಒಂದು ಗಂಡು ಸಿಕ್ಕರೆ ಮದುವೆಯಾಕ ಅಂತೇಳಿ ಇದ್ದೆ ಗೋವಿಂದಣ್ಣ. ಓಹೋ, ಮದುವೆ ಆಗ್ಬೇಕು ನಿಮ್ಗೆ ಈಗ? ಇವತ್ತು ಕೈ ಹಿಡಿಕ್ ನಂದ. ಕೈ ಹಿಡಿದಾಗ ಇನ್ನಲ್ಲ
ಮತ್ತೆ ನೀವೊಂದು ಒಳ್ಳೆ ಗಂಡು. ಅಲ್ಲ ಮಾರ್ರೆ, ಇವಳ ರೂಪ ನೋಡಿದ್ರೆ ಇವಳಿಗೆ ಗಂಡು ಹುಡುಕುದು ಒಂದೇ, ಈ ಮರುಭೂಮಿಯಲ್ಲಿ ನೀರು ಹುಡುಕುದು ಸಹ ಒಂದೇ. ಆ? ಹಾಗೆ ನಾವು ಒಂದು ಘನಘೋರ ಹೋರಾಟ ಮಾಡುವ, ಘನಘೋರ ಹೋರಾಟ ಮಾಡಿ ನಿಮ್ಗೆ ಒಂದು ಹುಡುಗ ಹುಡುಕುವ, ಘನಘೋರ ಹೋರಾಟ ಮಾಡಬೇಕು. ಕರೆಕ್ಟ್ ಕರೆಕ್ಟ್. ಘನ ಗಂಡು ಹುಡುಗಿ. ಘನ ಗಂಡು. ಆಹಾ, ತ್ರಿಪುರ ಸುಂದರ ಇರ್ತಾರೆ. ತ್ರಿಪುರ ಸುಂದರ. ಓಹೋ, ಇರ್ಲಿ. ತ್ರಿಪುರ ಸುಂದರ ಹುಡುಗ ಬೇಕಾದ್ರೆ ನೀನು ಎಂತ ಓದಿದಿ? ಓದುದಾ? ಅಯ್ಯ, ಸುಮಾರು ಓದಿದೆ ನಾನು. ರೂಪತಾರ, ತರಂಗ, ಸುಧಾ ಗೊತ್ತಿರ್ತದೆ ಎಲ್ಲರಿಗೂ. ಮತ್ತೆ ತುತ್ತೂರು, ಅದು ಓದಿದೆ. ಎಲ್ಲ ಓದಿದೆ. ಫೇಸ್ಬುಕ್ ಇಂದ ಒಳ್ಳೆ ಬುಕ್ ಇತ್ತ ಹೇಳಿ. ಫೇಸ್ಬುಕ್ ಇಂದ ಇಲ್ಲ ಇಲ್ಲ ಇಲ್ಲ. ಅದಲ್ವಾ ಓದುದಂದ್ರೆ, ಅದಲ್ಲ. ಈಗ ಇಂಥ ಶಾಲೆಗೆ ಹೋಗಿ ಹೀಗೆ ನಮಸ್ತೆ. ನಿಮ್ಮ ಹೆಸರಿಗೆ? ಹೆಸರು ಚಂದ್ರಶೇಖರ್. ಎಲ್ಲಿಂದ? ಎಸ್ ಪ್ರಕಾಶ್ ಅವರು. ನಿಮ್ಮ ಹೆಸರು? ಸುಮನ್. ನೀವೆಲ್ಲಿಯವರು? ಚಿತ್ರದುರ್ಗರು. ಬ್ಯೂಟಿಫುಲ್ ಕಾಂಬಿನೇಷನ್. ಬಹಳ ಸಂತೋಷ ಏನಂತ ಹೇಳಿದ್ರೆ, ಇವತ್ತಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ಬಂದು ಸೇರಿದಿರಿ. ಮಿನಿ ಕರ್ನಾಟಕವೇ ಇಲ್ಲಿದೆ. ಬೆಳಗಾವಿ, ಚಿತ್ರದುರ್ಗ. ನನ್ನ ಜೊತೆ ಇದ್ದಾರೆ. ನಮ್ಮ ಹೆಸರು ಹೇಳಿ ಸರ್? ಚಂದ್ರಶೇಖರ್ ಸರ್. ಸುಮನ್ ಅವರಿದ್ದಾರೆ. ಇವರ ಜೊತೆ ನನ್ನ ಮುಂದಿನ ಮ್ಯಾಜಿಕ್ ಹೀಗಿದೆ. ಒಂದ್ ದಿವಸ ಏನಾಯ್ತು ಅಂತ ಹೇಳಿದ್ರೆ, ಏನಾಗಿಲ್ಲ, ಏನು ಆಗಿಲ್ಲ ಸರ್ ಅನ್ಕೊಳ್ಬೇಕಪ್ಪ ಅಷ್ಟೇ. ಒಂದು ದಿವಸ ಇದೇ ಹಾಲಲ್ಲಿ ಅಬುದಾಬಿ ಕರ್ನಾಟಕ ಸಂಘದ ಒಂದು ಕಾರ್ಯಕ್ರಮ ಇತ್ತಪ್ಪ. ಇಬ್ರು ಬಂದಿದ್ರು. ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೇಕಿದ್ರು. ಅಲ್ಲಿ ಎಂಟ್ರೆನ್ಸ್ ಹತ್ರ ಸುಮನ ಅವರ ಕೈಯಲ್ಲಿದ್ದ ಉಂಗುರ ತಪ್ಪಿ ಕೆಳಗಡೆ ಬಿತ್ತು. ಟೆನ್ಷನ್ ಆಗ್ಬಿಡಿ, ಬಿದ್ದಿದೆ ಅಂತ ಅನ್ಕೊಂಡು ಉಂಗುರ ಕೈಯಿಂದ ತೆಗೀರಿ ಸರ್. ಮೇಡಮ್ ತೆಗೀರಿ. ಎಸ್ ಉಂಗುರ ಕೆಳಗಡೆ ಬಿತ್ತು. ಸ್ವಲ್ಪ ಈಚೆ ಬನ್ನಿ ಮೇಡಮ್, ನೀವು ಈಚೆ ಬನ್ನಿ. ಓಕೆ, ರೈಟ್. ಉಂಗುರ ಕೆಳಗಡೆ ಬಿತ್ತು. ಒಂದೇ ಉಂಗುರ ಇರುವುದಲ್ಲ ನಿಮ್ಮ ಕೈಯಲ್ಲಿ. ಎಸ್, ದಟ್ಸ್ ಇಟ್. ಓಕೆ. ಈಗಿನ ಬಂಗಾರದ ದರಕ್ಕೆ ಹೋಲಿಸ್ಕೊಂಡ್ರೆ ಇಂಡಿಯಾದಲ್ಲಿ ಇದಕ್ಕೆ ಮಿನಿಮಮ್ ಒಂದು 2 ರಿಂದ 3 ಲಕ್ಷ ರೂಪಾಯಿ ಇರ್ಬೋದು. ಒಂದು 3 ಲಕ್ಷ ರೂಪಾಯಿ ಉಂಗುರ ಕೆಳಗಡೆ ಬಿದ್ದೋಗಿದ್ದ ಪಾಪ ಸುಮನ ಅವರಿಗೆ ಗೊತ್ತಿಲ್ಲ. ಅವ್ರ ಎದುರುಗಡೆ ನಡ್ಕೊಂಡು ಹೋಗ್ತಾ ಇದ್ರು. ಹಿಂದೂ ಕಡೆಯಿಂದ ಚಂದ್ರಶೇಖರ್ ಸರ್ ಬರ್ತಾ ಇದ್ದಾರೆ. ಅವರು ತಕ್ಕ ನೋಡ್ತಾರೆ, ಉಂಗುರ ಕೆಳಗಡೆ ಬಿದ್ದಿದೆ. ಅವ್ರ ಕಣ್ಣಿಗೆ ಅದು ಯಾಕೆ ಬಿತ್ತು ಅಂತ ಹೇಳಿದ್ರೆ, ಅವ್ರಿಗೆ 2 ಕಣ್ಣಲ್ಲ 4 ಕಣ್ಣಿದೆ. ಹಾಗೆ ಟಕ್ಕ ಅಂತ ಉಂಗುರ ಎತ್ಕೊಂಡ್ರು. ಗೊತ್ತಾಯ್ತು ಹೆಂಡತಿದ್ದು ಅಂತ. ಸ್ವಲ್ಪ ತಮಾಷೆ ಮಾಡೋಣ ಅಂತ ಅನ್ಕೊಂಡು ಸೀದಾ ಇಲ್ಲೇ ಅದು ಏನೋ ಒಂದು ಆಫೀಸ್ ಹತ್ರ ಟಿಫಿನ್ ವ್ಯವಸ್ಥೆ ಅಲ್ಲಿ ಹೋಗಿ ಇಂಥದ್ದೊಂದು ಲೋಟ ತಗೋಬೇಕು. ಸ್ವಲ್ಪ ಹತ್ರ ಬನ್ನಿ ಮೇಡಮ್. ಖಾಲಿಯ ನೋಡಿ ಸರ್, ಲೋಟ ಖಾಲಿನ ನೋಡಿ, ಎಲ್ರಿಗೆ ತೋರಿಸಿ. ಆ ನಂತರ ಟು ಬಿ ಆನ್ ದ ಸೇಫರ್ ಸೈಡ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಈ ಉಂಗುರದ ಮೇಲೆ, ಸರ್ ನಾನು ಏನ್ ಮಾಡ್ತಿದ್ದೆ ನೋಡಿ ಸರ್, ಈ ಉಂಗುರದ ಮೇಲೆ ಈ ಕರ್ಚೀಫ್ ಅನ್ನು ನಾನು ಹೀಗೆ ಹಾಕ್ತಾ ಇದ್ದೆ. ಈಗ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಉಂಗುರದ ಅಡಿಭಾಗಕ್ಕೆ ಲೋಟ ತರಬೇಕು. ಲೋಟದ ಒಳಗಡೆ ಉಂಗುರ ಹೀಗೆ ನಾನು ಡ್ರಾಪ್ ಮಾಡ್ತಿದ್ದೆ. ಆ ಕೈಯಿಂದ ಲೋಟ ಮತ್ತು ಕರ್ಚೀಫ್ ಹೀಗೆ ಹಿಡ್ಕೋಬೇಕು. ಈ ಕೈ ಬಿಟ್ಬಿಡ್ಬೇಕು. ಬಿಡಿ, ಶಬ್ದ ಮಾಡ್ಬೇಕು, ಶೇಕ್ ಮಾಡ್ಬೇಕು. ದಟ್ಸ್ ಇಟ್ ಮೇಡಮ್. ನಿಮ್ಮ ಹತ್ರ ಕರ್ಚೀಫ್ ಇದೆಯಾ? ಅವನಿಗೆ ಕೆಲಸ ಮಾಡಿ ಮೇಡಮ್, ಇದು ನಿಮ್ಮದು ಅಂತ ಅನ್ಕೊಡಿ. ಸುಮನ್ ಅವರೇ, ಅನ್ಕೊಳ್ಳೋದಷ್ಟೇ, ವಾಪಸ್ ಕೊಡ್ಬೇಕಾಗತ್ತೆ ನೀವು. ಅಲ್ಲಿ ಹೊರಗಡೆ ಹೋದಂತ ಟಿಫಿನ್ ಮಾಡಿದ ಸುಮನ್ ಅವರ ಕೈ ತೊಳೆದು ಕೈ ಕರ್ಚೀಫ್ ಅಂತ ಒರೆಸ್ಕೊಡ್ತಾರೆ. ನೋಡಿದ್ರೆ ಕೈಯಲ್ಲಿ ನೋಡ್ತಾರೆ, ಕೈಯಲ್ಲಿ ಉಂಗುರ ಇಲ್ಲ. ನನ್ನ ಅಜ್ಜಿ ಪ್ರೀತಿಯಿಂದ ಮಾಡಿಸ್ಕೊಟ್ಟ ಉಂಗುರ ಅಲ್ಲ, ಅನ್ಕೊಳ್ಳೋದಷ್ಟೇ. ಬೇರೆ ಯಾರು ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತಾಗಿತ್ತು. ನೋಡ್ಬೇಕಿದ್ರೆ ಟೆನ್ಷನ್ ಬಿಟ್ಬಿಟ್ಟು ಏನ್ ಮಾಡೋದು ಗೊತ್ತಾಗಿಲ್ಲ. ಆ ದಿವಸ ನಾನು ಫಂಕ್ಷನ್ ಗೆಸ್ಟ್ ಆಗಿದೆ. ನನ್ನ ನೋಡಿದ್ರು ಗಣೇಶ್ ಅವರು ಹೀಗಾಗಿದೆ, ಏನಾದ್ರೂ ಮ್ಯಾಜಿಕ್ ಮಾಡಿ. ಆಗ ನಾನು ಕರ್ಚೀಫ್ ತಗೊಂಡೆ. ಮೇಡಮ್ ಈಗ ಸ್ವಲ್ಪ ಹತ್ರ ಬನ್ನಿ, ಸ್ಟ್ರೈಟ್ ನಿಂತ್ಕೊಳ್ಳಿ. ನಾರ್ಮಲಿ ನೀವು ವಾಚ್ ಕಟ್ಟೋದಕ್ಕೆ ಕೈ ಲೆಫ್ಟ್ ತಾನೆ, ನೀವು ಒಂದು ರೈಟ್ ಹ್ಯಾಂಡ್ ಅನ್ನು ಇಲ್ಲಿ ಹೀಗೆ ಇಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಅನ್ನು ಇಲ್ಲಿ ಇಟ್ಕೊಳ್ಳಿ. ಆ ನಂತರ ಇಲ್ಲಿ ನೋಡಿ, ನನಗೆ ಮ್ಯಾಜಿಕ್ ಎಂದು ಗೊತ್ತಾಯ್ತು. ಇಲ್ಲಿ ಚಂದ್ರಶೇಖರ್ ಅವರು ನಿಮ್ಮ ಉಂಗುರ ಇದೆ ನೋಡಿ ಮೇಡಮ್. ಈ ಉಂಗುರವನ್ನು ವಾಪಸ್ ಅವರ ಕೈ ಕೊಡ್ತಾ ಇದ್ದೇನೆ. ಈ ಕೈಯಿಂದ ಸರ್ ಅಡಿಯಿಂದ ಲೋಟ ಮಾತ್ರ ಹಿಡ್ಕೋಬೇಕು ತಾವು. ಸ್ವಲ್ಪ ಎತ್ತರಕ್ಕೆ ಎಲ್ಲರೂ ನೋಡು ಹಾಗೆ. ಕರೆಕ್ಟ್. ಈಗ ಚಂದ್ರಶೇಖರ್ ಸರ್ ಅವರು 3 ಲಕ್ಷ ರೂಪಾಯಿ ಉಂಗುರವನ್ನು ಆ ಕೈಯಿಂದ ಎತ್ತಿ ನನ್ನ ಕೈಗೆ ಕೊಡ್ತಾರೆ. ತೆಗೀರಿ ಸರ್. ತೆಗೆದುಬಿಟ್ಟು ನನ್ನ ಕೈ ಕೊಡ್ತಾರೆ. ಸುಮನ್ ಅವರೇ, 3 ಲಕ್ಷ ರೂಪಾಯಿ ಉಂಗುರವನ್ನು ಈಗ ನನ್ನ ಕೈ ಕೊಟ್ಟ ಕೂಡಲೇ ಒಂದು ಅದ್ಭುತವಾದ ಮ್ಯಾಜಿಕ್ ನಡೀತದೆ. ತೆಗೀರಿ ಸರ್. ತೆಗೆದು, ಇಲ್ಲ ಸುಮ್ಮನೆ ಅನ್ಕೊಳ್ಳೋದಲ್ಲ, ನಿಜ ತೆಗಿಬೇಕು. ತೆಗೆದು ನನ್ನ ಕೈ ಕೊಡ್ತಾರೆ. ಕೊಟ್ಟ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ, ಉಂಗುರ ಮಾಯ. ಇಲ್ಲಿಗೆ ನನ್ನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೇನೆ. ನಮಸ್ಕಾರ. ಎಲ್ರಿಗೂ ಬಹಳ ಖುಷಿ, ಎಕ್ಸೆಪ್ಟ್ ಫಾರ್ ಸುಮನಾ ಮೇಡಮ್. ಒಳಗಡೆ ಪುಕ್ಕು ಆಗ್ತಾ ಇದೆ ಅವರಿಗೆ.
ಈ ಜಾದೂ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ನಾವು ಊರ ಹೋಯ್ತಲ್ಲಪ್ಪ ಹಾಗೇನಾಗುದಿಲ್ಲ. ಮಂತ್ರದ ಕೋಲಲ್ಲಿ ಹೀಗಿರ್ಕೊಳ್ಳಿ. ಚಂದ್ರಶೇಖರ್ ಸರ್ ನೀವು ನೋಡ್ತಿದ್ದೀರಿ, ನೀವೆಲ್ಲ ನೋಡ್ತಿದ್ದೀರಿ. ಆ ಪ್ರಕರಣದ 1 2 3 ಅಂತ ಫುಲ್ ಮಾಡಬೇಕಿದ್ರೆ ಅವನು ಹಿಡ್ಕೊಂಡಿರುವಂತಹ ಮಂತ್ರದ ಕೋಲ ಮಧ್ಯದಲ್ಲೇ ಹೋಗಿರ ತೆಗೀರಿ. ನಿಮ್ದಂತ ನೋಡ್ಬೇಡಿ, ನಿಮ್ದಂತ ಹೇಳಬೇಡಿ. ವೇದಿಕೆ ಮೇಲೆ ಬಂದಿರುವಂತಹ ಚಂದ್ರಶೇಖರ್ ಮತ್ತು ಸುಮನ ದಂಪತಿಗಳಿಗೆ ದಯವಿಟ್ಟು ನಾವೆಲ್ಲರ ಕಡೆಯಿಂದ ಇಲ್ಲಿ ಜೋರಾಗಿ ಚಪ್ಪಾಳೆ ಪ್ಲೀಸ್. ದೈನಂದಿನ ಬದುಕಿನಲ್ಲಿ ಅಥವಾ ನಿಜ ಜೀವನದಲ್ಲಿ ಜಾದು ಯಾವುದು ಅಂತ ಹೇಳಿದ್ರೆ, ಇಂಥ ಒಂದು ಸಂಘಟನೆ 44 ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತದ್ದು, ಕಾರ್ಯಕ್ರಮಗಳ ಸಂಘಟನೆ ಆಗ್ತಿರೋದು ನಿರಂತರ. ನಾನು ಅವ್ರಿಗೆ ಯಾವಾಗಲೂ ಕೇಳಿದ್ದೆ, ನೀವು ಎಲ್ಲಾ ಫಂಕ್ಷನ್ಗಳನ್ನು ಒಂದು ಫಂಕ್ಷನ್ ಬಿಡದೆ ಗಲ್ಫಲ್ಲಿ ಇರ್ಬೋದು, ಊರಲ್ಲಿ ಇರ್ಬೋದು ಬರ್ತಿರಲ್ಲ, ನಿಮ್ಗೆ ಫ್ಲೈಟ್ ಟಿಕೆಟ್ ನ ಚಾರ್ಜ್ ಇನ್ನಿವರೆಗೆ ಎಷ್ಟು ಲಕ್ಷ ಆಗಿರ್ಬೋದು ನಾನು ಯಾವಾಗಲೂ ಅವರಿಗೆ ಕೇಳಿದ್ದೆ. ಅದು ಅವರ ಪ್ರೀತಿ ಅಂತ ಹೇಳ್ತಾ, ಆ ನಿಜ ಜೀವನದ ನಿಜ ಜಾದೂಗಾರನಿಗೆ ನಾನು ಒಂದು ಕ್ಷಣಕ್ಕೆ ಈ ಮಂತ್ರದ ಕೋಲನ್ನು ಕೊಡ್ತಾ ಇದ್ದೇನೆ. ಇದನ್ನು ತಾವು ಈಗ ಇಟ್ಕೋಬೇಕು. ಒಂದು ಮಂತ್ರ ಹೇಳಬೇಕು ನೀವು. ಆಬ್ರ ಕಡಬ್ರ ಗಡಬಡ ಹೇಳಿ ಜೋರಾಗಿ. ಇನ್ನೊಮ್ಮೆ ನಿಧಾನ ಕೇಳ್ತೇನೆ. ಆಬ್ರ ಕಡಬ್ರ ಗಡಬಡ. ಸೂಪರ್. ಅವ್ರದ್ದು ಕಂಚಿನ ಕಂಠ, ಅವ್ರು ಒಳ್ಳೆ ಹಿಪ್ನೋಟಿಸ್ಟ್ ಆಗ್ಬೋದು ಅಲ್ಲ. ಈಗ ಹೇಳಿದ್ರೆ ಸಾಕು, ಮುಗಿ ಕ್ಲೋಸ್. ಈಗ ನಾನು ಅವರ ಪರವಾಗಿ, ಈಗ ನಾನು ಅವರ ಅಸಿಸ್ಟೆಂಟ್, ಸ್ವಲ್ಪ ಹತ್ರ ಬನ್ನಿ. ನಿಮ್ಗೆಲ್ಲರಿಗೂ ಕೂಡ ಇಲ್ಲಿರುವಂತ ಒಂದು ಖಾಲಿ ಪಾತ್ರೆ, ಈ ಪಾತ್ರೆ ಒಳಗಡೆ ಒಂದು ಕಾಗದಕ್ಕೆ ನಾವು ಸಾಮಾನ್ಯ ಈ ಸಭಾ ಕಾರ್ಯಕ್ರಮ ಆಗುವಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ದೀಪ ಬೆಳಗಿಸಿ ಅಲ್ವಾ ಉದ್ಘಾಟನೆ ಮಾಡ್ತೇವೆ. ಈಗ ನಾವು ಜಾದೂದಲ್ಲಿ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಕಾಗದವನ್ನು ಬೆಳಗಿಸುದು ಅಂದ್ರೆ ಅಗ್ನಿ ಅನ್ನುವಂಥದ್ದು ನಮ್ಮ ಒಂದು ಸಂಪ್ರದಾಯದಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕಂತ ಗೊತ್ತಾಗಿದೆ. ಹೀಗೆ ಕಾಗದ ಉರಿತಾ ಇದೆ ಪಾತ್ರೆ ಒಳಗಡೆ ಹೀಗೆ, ಹಾಗೆ ಅದನ್ನು ಒಂದು ಕ್ಷಣಕ್ಕೆ ಹೀಗೆ ಮುಚ್ಚುವುದು. ಸರ್ ನೀವು 3 ಸಾರಿ ಹೀಗೆ ತಿರುಗಿಸ್ಬೇಕು, ಒಂದು ಪೆಟ್ಟು ಕೊಡ್ಬೇಕು. ದಾಟ್ಸ್ ಇಟ್. ಅದು ಮ್ಯಾಜಿಕ್ ಆಗಿದೆ. ಒಂದೇ ಕ್ಷಣದ ಹಿಂದೆ ಖಾಲಿ ಇದ್ದದ್ದು ಈಗ ಬೆಂಕಿಯಲ್ಲಿ ಅರಳಿರುವಂತಹ ಹೂವಿನ ಹಾಗೆ ಇದ್ರ ಒಳಗಡೆ ಏನು ಬರ್ತಾ ಇರುವಂತದ್ದೊಂದು ಶಾಲೆ ಮತ್ತೊಂದು ಹಾರ. ಈಗ ಸರ್ವೋತ್ತಮ ಶೆಟ್ಟಿ ಹೇಳ್ಬೋದು, ಅಲ್ಲಮ್ಮಾರ ಇನ್ನು ನಮ್ಮ ಸಭಾ ಕಾರ್ಯಕ್ರಮಗಳಿಗೆ ನಿನಗೆ ಹೇಳ್ತೇನೆ, ನೀನೇ ಶಾಲು ಹಾಕಿ ಕೊಡಿಸುತ್ತ. ಇದಕ್ಕೆ ಬಹಳ ಹೆಮ್ಮೆ ಮತ್ತು ಪ್ರೀತಿಯಲ್ಲಿದೆ ನನ್ನ ಹಿರಿಯ ಅಣ್ಣನಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಬಹಳ ಸಂತೋಷ. ಒಂದು ನಿಮಿಷ ಮುಕ್ತಾಯ ಮಾಡೋದು. ಈಗ ಒಂದು ನಿಮಿಷ. ಬಹಳ ಸಂತೋಷದಿಂದ, ಬಹಳ ಪ್ರೀತಿ. ಇವತ್ತಿನ ಈ ಕಾರ್ಯಕ್ರಮದ 2ನೇ ಹಂತದ ಕಾರ್ಯಕ್ರಮಕ್ಕೆ ಈ ಸ್ಮೂತ್ ಫ್ಲೋಗೆ ನನಗೆ ಕಾರಣರಾಗಿರುವಂತ ಇಬ್ಬರು ನನ್ನ ಮಿತ್ರರು ಬನ್ನಿ. ಬೆಳಿಗ್ಗೆ ಅಷ್ಟೇ ಬನ್ನಿ ಮೇಡಮ್, ಹೇಮಾ ಮೇಡಮ್ ಬನ್ನಿ. ಬಂದಿನ ನಾನು ಬಹಳ ಪ್ರೀತಿಯಿಂದ ಅವರಿಬ್ಬರ ಒಂದು ಸೌಜನ್ಯಕ್ಕೆ ಮತ್ತು ಪ್ರೀತಿಗೆ ಧನ್ಯವಾದ ಹೇಳಿಕೆ ಬಯಸಿದ್ದೇನೆ. ದೂರದ ಕಲಬುರಗಿಯ ಗುಲ್ಬರ್ಗದವರಾಗಿರುವಂತಹ ಮೇಡಮ್ ಹೇಮಾ ಅವರು ಮತ್ತು ವಿಜಯ್ ಸರ್ ಅವರು. ವಿಜಯ್ ಮತ್ತು ವಿಜಯ್ ಮತ್ತು ಹೇಮಾ ದಂಪತಿಗಳಿಗೆ ಅವರು ನನಗೆ ಕೊಟ್ಟಿರುವಂತಹ ಸಹಕಾರಕ್ಕೋಸ್ಕರ ಒಂದು ಚಪ್ಪಾಳೆ. ಮತ್ತೊಮ್ಮೆ ಸರ್ವೋತ್ತಮ ಶೆಟ್ಟರಿಗೆ ಹಾರ ಮತ್ತು ಮಾಲೆ ಹಾಕಿದ್ದೇನೆ. ಹಾಗೆ ಕಮಿಟಿಯವರಿಗೆ ಬೇಜಾರಾಗಿರ್ಬೋದು, ನಮಗೆ ಇಲ್ಲಲ್ಲ. ಹಾಗಿಲ್ಲ, ನಾಯಕತ್ವದಲ್ಲಿ ಅಧ್ಯಕ್ಷರಿಗೆ ಕೊಟ್ರೆ ಇದು ಇಡೀ ಸಮಿತಿಗೆ ಸಾಧ್ಯತೆ. ನೋಡಿ ಎಷ್ಟು ಒಳ್ಳೆ ಮಾತು. ನೆಲದ ಕನ್ನಡಿಗರಿಗೆ ಬಹಳ ಸಂತೋಷದೊಂದಿಗೆ ಅಬುದಾಬಿ ಕರ್ನಾಟಕ ಸಂಘದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸ್ಕೊಂಡಿರುವಂತ ಒಂದು ನಿಮಿಷ ಅಬುದಾಬಿ ಕರ್ನಾಟಕ ನನ್ನನ್ನು ಕರೆಸ್ಕೊಂಡಿರುವಂತ ಮನೋರಣ, ನಿಮಗೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಬಹಳ ಪ್ರೀತಿಯ ಕೃತಜ್ಞತೆಗಳನ್ನು ಹೊಂದಿರುವ ಸಹಾಯ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ಕೂಡ ಟೆಕ್ನಿಕಲ್ ಹೆಲ್ಪ್ ಕೊಟ್ಟಿದ್ದು ಎಲ್ಲರಿಗೂ ಕೂಡ ಬಂಧುಗಳ ಸಹಾಯ ಮಾಡುತ್ತಾ. ಆದರೆ ಒಳಗಿನ ನಿಜಾರ್ಥದಿಂದ ಹೇಳ್ತಾ ಇದ್ದೇನೆ, ಗಲ್ಫ್ ದೇಶಕ್ಕೆ ಬಂದು ಕಾರ್ಯಕ್ರಮ ಕೊಡುವಾಗ ಅಲ್ಲಿ ಸಿಗುವಂತ ತೃಪ್ತಿ ಬೇರೆ. ಅಲ್ಲಿ ಹೊರಗಿನ ರಾಷ್ಟ್ರದಲ್ಲೂ ಕನ್ನಡ ಕೇಳ್ಪಡ್ತದೆ, ಇತರ ಭಾಷೆಗಳು ಕೇಳ್ಪಡ್ತದೆ, ನಮ್ಮವರಿಗೆ ಸಿಗ್ತಾರೆ ಅನ್ನುವಂಥ, ನಿಮ್ಮನ್ನು ಭೇಟಿಯಾಗುವುದೇ ಅದು ನಿಜವಾದ ಜಾದು ಅನ್ನುವಂಥ ನಂಬಿಕೆ ನನ್ನ ಜೊತೆ ಹೇಳ್ತಾ ಕಾರ್ಯಕ್ರಮವನ್ನು ಆನಂದಿಸಿದ ಸರ್ವರಿಗೆ ಕುದುರೋಳಿ ಗಣೇಶ್
ಹೇಳಿ